ಹಾಯ್ ನಮಸ್ತೆ. ನಮ್ಮ ಮನೆಯಲ್ಲಿರುವ ಈ ಚಿಕ್ಕ ಜೀವಕ್ಕೆ ಇವತ್ತು 45 ದಿನ. ಹೆಸರು ಇದರದ್ದು ಆಗಿದೆ ಲಕ್ಕಿ. ಆದರೆ ಇದು ನನ್ನ ಮನೆಗೆ ತಂದಿರುವ ಸಂತೋಷಕ್ಕೆ ಹೆಸರೇ ಇಲ್ಲ. ಇದು ಗೋಲ್ಡನ್ ರಿಟ್ರೀವರ್, ಚಿನ್ನದ ಬಣ್ಣದ ಮಗು. ಈ ತಳಿಯ ಕತೆ ಶುರುವಾಗುವುದು 150 ವರ್ಷಗಳ ಹಿಂದೆ ಸ್ಕಾಟ್ಲೆಂಡ್ನ ಮಂಜಿನ ಹೈಲ್ಯಾಂಡ್ಸ್‌ನಲ್ಲಿ. 1868ರಲ್ಲಿ ಲಾರ್ಡ್ ಟ್ವಿಡ್‌ಮೌತ್ ಎಂಬುವವರು ಒಂದು ಕನಸು ಕಂಡರು. ನೀರಿನಲ್ಲಿ ಈಜಿ ಪಕ್ಷಿಗಳನ್ನು ಮೃದುವಾಗಿ ಬಾಯಲ್ಲಿ ಹಿಡಿದು ತರುವ ನಾಯಿ ಬೇಕು ಎಂದು. ಹಳದಿ ರಿಟ್ರೀವರ್ ಮತ್ತು ಟ್ವಿಡ್ ವಾಟರ್ ಸ್ಪ್ಯಾನಿಯಲ್ ಅನ್ನು ಕ್ರಾಸ್ ಮಾಡಿದರು. ಹುಟ್ಟಿದ 4 ಚಿನ್ನದ ಮರಿಗಳೇ ಇಂದಿನ ಎಲ್ಲ ಗೋಲ್ಡನ್‌ಗಳ ಮೂಲವಾಗಿದೆ. ಅವರು ಬೇಟೆಗಾಗಿ ಸೃಷ್ಟಿಸಿದ ನಾಯಿ ಇಂದು ನಮ್ಮ ಹೃದಯವನ್ನೇ ಬೇಟೆಯಾಡುತ್ತಿದೆ. 45 ದಿನದ ಮರಿಯ ಆರೈಕೆ ಹೇಗೆ ಮಾಡುವುದು ಎಂದು ತಿಳಿದುಕೊಳ್ಳೋಣವಾ? ಇದು ನಾನು ಕಲಿಯುತ್ತಿರುವ ಪಾಠವಾಗಿದೆ. ಇದರ ಆಹಾರ ಪದ್ಧತಿ: ಈ ವಯಸ್ಸಿನಲ್ಲಿ ತಾಯಿ ಹಾಲು ಬಿಟ್ಟು ಘನ ಆಹಾರಕ್ಕೆ ಬರುವ ಸಮಯ ದಿನಕ್ಕೆ 4 ಬಾರಿ. ರಾಯಲ್ ಕೆನೆನ್ ಗೋಲ್ಡನ್ ರಿಟ್ರೀವರ್ ಪಪ್ಪಿ ಅಥವಾ ಡ್ರೂಲ್ ಸ್ಪೋಕಸ್ ಪಪ್ಪಿಯನ್ನು ಉಗುರು ಬೆಚ್ಚಗಿನ ನೀರಲ್ಲಿ ನೆನೆಸಿ ಮೆತ್ತಗೆ ಮಾಡಿ ಕೊಡಬೇಕು. ಒಂದು ಬಾರಿಗೆ ಕೇವಲ 2-3 ಚಮಚ ಸಾಕು. ಶುದ್ಧ ನೀರು ಯಾವಾಗಲೂ ಇರಲಿ. ಚಾಕ್ಲೇಟ್, ಹಾಲು, ಸಿಹಿ ಇದು ವಿಷವಾಗಿ ಬಿಡುತ್ತೆ. ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಕೊಡಲೇಬೇಡಿ. ಹಾಗೆ ಇದರ ನಿದ್ದೆಯ ಸಮಯವನ್ನು ಹೇಳುವುದಾದರೆ 45 ದಿನದ ಮರಿ ದಿನಕ್ಕೆ 18ರಿಂದ 20 ಗಂಟೆ ಮಲಗುತ್ತೆ. ನಿದ್ದೆಗೆ ತೊಂದರೆ ಕೊಡಬೇಡಿ. ಮಲಗುವಾಗ ಮೆತ್ತಗಿನ ಬಟ್ಟೆ, ಬೆಚ್ಚಗಿನ ಜಾಗ ಕೊಡಿ. ತಾಯಿಯನ್ನು ಮಿಸ್ ಮಾಡಿಕೊಳ್ಳುತ್ತೆ. ಹಾಗೆ ಇದರ ವ್ಯಾಕ್ಸಿನೇಷನ್ ಬಗ್ಗೆ ಮಾತನಾಡುವುದಾದರೆ 45 ದಿನಕ್ಕೆ ಮೊದಲ ಲಸಿಕೆ, ಪಪ್ಪಿ ಡಿಪಿ 60 ದಿನಕ್ಕೆ 2ನೇ ಲಸಿಕೆ. ವೈದ್ಯರನ್ನು ಭೇಟಿ ಮಾಡಿ ಡಿವಾರ್ಮಿಂಗ್ ಮಾತ್ರೆ ಕೊಡಿಸಿ. ಇದು ಅತ್ಯಂತ ಮುಖ್ಯವಾಗುತ್ತೆ, ಯಾಕಂದರೆ ಇದರ ಬಾಡಿ ತುಂಬ ಹೀಟಾಗಿರುತ್ತೆ. ತದನಂತರ ಇದರ ಟ್ರೈನಿಂಗ್ ಬಗ್ಗೆ ಹೇಳುವುದಾದರೆ ಈಗಲೇ ಸುಸುಪಾಟಿ ತರಬೇತಿ ಶುರು ಮಾಡಿ. ಊಟ ಆದ 10 ನಿಮಿಷಕ್ಕೆ ನಿದ್ದೆ ಎದ್ದ ತಕ್ಷಣ ಹೊರಗೆ ಕರೆದುಕೊಂಡು ಹೋಗಿ. ಮಾಡಿದ ಕೂಡಲೇ ಗುಡ್ ಬಾಯ್ ಅಂತ ಹೊಗಳಿ ಚಿಕ್ಕ ಬಿಸ್ಕೆಟ್ ಕೊಡಿ. ಹೊಡೆಯುವುದು, ಕೂಗಾಡುವುದು ಬೇಡ. ಇವು ತುಂಬ ಸೂಕ್ಷ್ಮ. ಟ್ರೈನಿಂಗ್ ವಿಡಿಯೋನು ಕೂಡ ನಾನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಅಲ್ಲಿ ನೀವು ನೋಡಿದರೆ ನಿಮಗೆ ಡೀಟೇಲ್ ಆಗಿ ಯಾವ ಥರ ಟ್ರೈನಿಂಗ್ ಮಾಡ್ಬೋದು ಅಂತ ತಿಳಿಯುತ್ತೆ. ಹಾಗೆ ಇದರ ಒಂದು ಕೇರ್ನ ಬಗ್ಗೆ, ಸಾಮಾಜಿಕತೆಯ ಬಗ್ಗೆ ಹೇಳುವುದಾದರೆ 3 ತಿಂಗಳವರೆಗೆ ಬೇರೆ ನಾಯಿಗಳಿಂದ ದೂರ ಇಡಿ. ಇದರ ವ್ಯಾಕ್ಸಿನೇಷನ್ ಮುಗಿಯುವವರೆಗೂ. ಆದರೆ ಮನೆಯ ಎಲ್ಲರ ಜೊತೆ ಆಡಿಸಿ. ಮಕ್ಕಳಿಗೆ ಮೆಲ್ಲಗೆ ಮುಟ್ಟಲು ಹೇಳಿಕೊಡಿ. ಇದರಿಂದ ಮುಂದೆ ಸ್ನೇಹಪರ ನಾಯಿಯಾಗುತ್ತದೆ. ಹಾಗೆಯೇ ಇದು ಅತೀ ಮುಖ್ಯ. ದಿನಕ್ಕೆ 10 ಬಾರಿ ಮುದ್ದು ಮಾಡಿ. ನಿಮ್ಮ ವಾಸನೆ ಇರುವ ಹಳೆ ಟೀ ಶರ್ಟ್ ಅದರ ಪಕ್ಕ ಇಡಿ. ಒಂಟಿತನ ಕಾಡಲ್ಲ. ಗೋಲ್ಡನ್ಗಳು ಒಂಟಿಯಾಗಿರಲು ಇಷ್ಟಪಡುವುದಿಲ್ಲ. ಸ್ನೇಹಿತರೆ, 45 ದಿನದ ಈ ಮರಿ ಇನ್ನು 12 ವರ್ಷ ನನ್ನ ಜೊತೆ ಇರುತ್ತೆ. ನನ್ನ ಬಾಲ್ಯ, ಯೌವನ, ಕಷ್ಟ, ಸುಖ ಎಲ್ಲದಕ್ಕೂ ಸಾಕ್ಷಿಯಾಗುತ್ತೆ. ನಾನು ಇದಕ್ಕೆ ಊಟ ಹಾಕಿದರೆ ಇದು ನನಗೆ ಬೇಷರತ್ ಪ್ರೀತಿ ಹಾಕುತ್ತೆ. ನಾನು ಇದರ ಉಗುರು ಕತ್ತರಿಸಿದರೆ ಇದು ನನ್ನ ಒಂಟಿತನವನ್ನು ಕತ್ತರಿಸುತ್ತೆ. ಸ್ಕಾಟ್ಲೆಂಡ್ನಲ್ಲಿ ಪಕ್ಷಿ ಹಿಡಿಯಲು ಹುಟ್ಟಿದ ಗೋಲ್ಡನ್ ರಿಟ್ರೀವರ್ ಇಂದು ನನ್ನ ಮನೆಯಲ್ಲಿ ನಗು ಹಿಡಿದು ತರುತ್ತಿದೆ. ನಿಮ್ಮ ಮನೆಯಲ್ಲೂ ಒಂದು ಗೋಲ್ಡನ್ ಇದ್ದರೆ ಕಮೆಂಟ್ ಮಾಡಿ. ಇಲ್ಲದಿದ್ದರೆ ಈ ವಿಡಿಯೋ ನೋಡಿದ ಮೇಲೆ ಬೇಕು ಅನಿಸಬಹುದು. ನನ್ನ ಲಕ್ಕಿಯ ಜರ್ನಿ ನೋಡಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಗೋಲ್ಡನ್ ರಿಟ್ರೀವರ್ ಪ್ರಪಂಚದಲ್ಲಿಯೇ ಅತ್ಯಂತ ಜನಪ್ರಿಯ ಮತ್ತು ಪ್ರೀತಿಯ ನಾಯಿ ತಳಿಗಳಲ್ಲಿ ಒಂದು. ನಾಯಿ ಮನುಷ್ಯನ ಅತ್ಯುತ್ತಮ ಸ್ನೇಹಿತ ಎಂಬ ಮಾತಿದೆ. ಆದರೆ ಗೋಲ್ಡನ್ ರಿಟ್ರೀವರನ್ನು ನೋಡಿದರೆ ಅದು ಕೇವಲ ಸ್ನೇಹಿತನಲ್ಲ, ಅದು ಕುಟುಂಬದ ಸದಸ್ಯವೇ ಆಗಿಬಿಡುತ್ತದೆ. ಇದರ ಇತಿಹಾಸವನ್ನು ನಾವು ತಿಳಿದುಕೊಳ್ಳುವುದಾದರೆ ಗೋಲ್ಡನ್ ರಿಟ್ರೀವರ್ನ ಕತೆ ಆರಂಭವಾಗುವುದು 19ನೇ ಶತಮಾನದಲ್ಲಿ ಸ್ಕಾಟ್ಲೆಂಡ್ನ ಮಂಜು ಮುಸುಕಿದ ಹೈಲ್ಯಾಂಡ್ಸ್ ಪ್ರದೇಶದಲ್ಲಿ. ಆ ಕಾಲದಲ್ಲಿ ಸ್ಕಾಟ್ಲೆಂಡ್ನ ಶ್ರೀಮಂತ ಎಸ್ಟೇಟ್ ಮಾಲೀಕರಿಗೆ ಒಂದು ದೊಡ್ಡ ಸಮಸ್ಯೆ ಇತ್ತು. ಅವರು ಬಾತುಕೋಳಿ, ಕಾಡುಕೋಳಿ ಬೇಟೆಗೆ ಹೋದಾಗ ಗುಂಡು ಹೊಡೆದ ಪಕ್ಷಿಗಳು ದೂರದ ಕೆರೆಗೆ
ಜವುಗು ಪ್ರದೇಶಕ್ಕೆ ಅಥವಾ ದಟ್ಟ ಪೊದೆಗಳಿಗೆ ಬೀಳುತ್ತಿದ್ದವು. ಅಂದರೆ ಖಾಲಿ ಪ್ರದೇಶದಲ್ಲಿ ಹೋಗಿ ಬೀಳುತ್ತಿದ್ದವು. ಆಗಿನ ನಾಯಿಗಳು ನೀರಿಗೆ ಹೆದರುತ್ತಿದ್ದವು ಅಥವಾ ಪಕ್ಷಿಯನ್ನು ಬಾಯಲ್ಲಿ ಹಿಡಿದಾಗ ಹಾಳು ಮಾಡುತ್ತಿದ್ದವು. ಈ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದವರು ಲಾರ್ಡ್ ಟ್ವಿಡ್ ಮೌತ್ ಎಂದೇ ಖ್ಯಾತರಾದ ಡೆಡ್ಲಿ ಮ್ಯಾರ್ಜೋರಿ ಬ್ಯಾಂಕ್ಸ್. 1868ರಲ್ಲಿ ಅವರು ಒಂದು ಪ್ರಯೋಗ ಮಾಡಿದರು. ಹಳದಿ ಬಣ್ಣದ ರಿಟ್ರೀವರ್ ನೌಸ್ ಎಂಬ ಹೆಸರಿನ ನಾಯಿಯನ್ನು ಟ್ವಿಡ್ ವಾಟರ್ ಸ್ಪ್ಯಾನಿಯಲ್ ಬೆಲ್ಲೆ ಎಂಬ ಹೆಣ್ಣು ನಾಯಿಯೊಂದಿಗೆ ಕ್ರಾಸ್ ಮಾಡಿದರು. ಆ ಜೋಡಿಗೆ 4 ಚಿನ್ನದ ಬಣ್ಣದ ಮರಿಗಳು ಹುಟ್ಟಿದವು. ಕೋಸ್ಮೋಸ್, ಎಡಾ, ಪ್ರಿಮೋಸ್ ಮತ್ತು ಕೌಸ್ಲಿಫ್ ಇವೇ ಇಂದಿನ ಎಲ್ಲ ಗೋಲ್ಡನ್ ರಿಟ್ರೀವರ್ಗಳ ಪೂರ್ವಜರು. ಆದರೆ ಲಾರ್ಡ್ ವಿಡ್ ಮೌತ್ ಅಲ್ಲಿಗೆ ನಿಲ್ಲಲಿಲ್ಲ. ಈ ತಳಿಯನ್ನು ಇನ್ನಷ್ಟು ಬಲಿಷ್ಠ, ಬುದ್ಧಿವಂತ ಮತ್ತು ವಿಧೇಯ ಮಾಡಲು ಐರಿಷ್ ಸೆಟರ್, ಬ್ಲಡ್ ಹೌಂಡ್ ಮತ್ತು ಸೇಂಟ್ ಜಾನ್ಸ್ ವಾಟರ್ ಡಾಗ್ ತಳಿಗಳನ್ನು ಸೇರಿಸಿದರು. 50 ವರ್ಷಗಳ ಶ್ರಮದ ಫಲವಾಗಿ ಇಂದು ನಾವು ನೋಡುವ ಗೋಲ್ಡನ್ ರಿಟ್ರೀವರ್ ಹುಟ್ಟಿತು. 1908ರಲ್ಲಿ ಮೊದಲ ಬಾರಿಗೆ ಇಂಗ್ಲೆಂಡ್ನಲ್ಲಿ ಡಾಗ್ ಶೋನಲ್ಲಿ ಪ್ರದರ್ಶನವಾಯಿತು. 1911ರಲ್ಲಿ ದಿ ಕೆನ್ನೆಲ್ ಕ್ಲಬ್ ಅಧಿಕೃತ ಮಾನ್ಯತೆ ನೀಡಿತು. 1925ರಲ್ಲಿ ಅಮೇರಿಕನ್ ಕೆನ್ನೆಲ್ ಕ್ಲಬ್ ಮಾನ್ಯತೆ ನೀಡಿತು. ಇಂದು ಅಮೆರಿಕದಲ್ಲಿ ಲ್ಯಾಬ್ರಡಾರ್ ಮತ್ತು ಜರ್ಮನ್ ಶೆಫರ್ಡ್ ನಂತರ 3ನೇ ಅತ್ಯಂತ ಜನಪ್ರಿಯ ತಳಿ. ಇತಿಹಾಸದಲ್ಲಿ ಅನೇಕ ಗೋಲ್ಡನ್ ರಿಟ್ರೀವರ್ಗಳು ಹೀರೋಗಳಾಗಿದ್ದಾರೆ. ಬೇರ್ ಎಂಬ ಗೋಲ್ಡನ್ ರಿಟ್ರೀವರ್ 2001ರ ಸೆಪ್ಟೆಂಬರ್ 11ರ ವರ್ಲ್ಡ್ ಟ್ರೇಡ್ ಸೆಂಟರ್ ದುರಂತದಲ್ಲಿ ಮೊದಲು ಸ್ಥಳಕ್ಕೆ ತಲುಪಿದ ಶೋಧನಾ ನಾಯಿ. 3 ತಿಂಗಳು ಹಗಲು ರಾತ್ರಿ ಕಲ್ಲು ಮಣ್ಣಿನಡಿ ಸಿಲುಕಿದ ಜನರನ್ನು ಹುಡುಕಿತು. ಇಂದಿಗೂ ಅನೇಕ ಗೋಲ್ಡನ್ಗಳು ಅಂಧರಿಗೆ ಮಾರ್ಗದರ್ಶಿ ನಾಯಿ, ಆಸ್ಪತ್ರೆಯಲ್ಲಿ ಥೆರಪಿ ನಾಯಿ, ಪೊಲೀಸ್ ಇಲಾಖೆಯಲ್ಲಿ ಮಾದಕ ವಸ್ತು ಪತ್ತೆ ನಾಯಿಯಾಗಿ ಸೇವೆ ಸಲ್ಲಿಸುತ್ತಿವೆ. ಇದರ ಗುಣಲಕ್ಷಣಗಳನ್ನು ಹೇಳುವುದಾದರೆ, ಗೋಲ್ಡನ್ ರಿಟ್ರೀವರ್ ಮಧ್ಯಮದಿಂದ ದೊಡ್ಡ ಗಾತ್ರದ ನಾಯಿಯಾಗಿರುತ್ತೆ. ಗಂಡು ನಾಯಿ 29ರಿಂದ 34 kg ತೂಕ, 56ರಿಂದ 61 ಸೆಂಟಿಮೀಟರ್ ಎತ್ತರ. ಹೆಣ್ಣು ನಾಯಿ 25ರಿಂದ 29 kg ತೂಕ, 51ರಿಂದ 56 ಸೆಂಟಿಮೀಟರ್ ಎತ್ತರ. ಇವುಗಳ ಆಯುಷ್ಯು 10ರಿಂದ 12 ವರ್ಷ. ಇವುಗಳ ಅತ್ಯಂತ ಆಕರ್ಷಕ ಅಂಶವೆಂದರೆ ಚಿನ್ನದ ಬಣ್ಣದ ದಟ್ಟವಾದ 2 ಪದರದ ರೋಮ. ಬಣ್ಣ ತಿಳಿ ಕೆನೆಯಿಂದ ಗಾಢ ಚಿನ್ನದವರೆಗೆ ಇರುತ್ತದೆ. ಆದರೆ ಇವುಗಳ ನಿಜವಾದ ಸೌಂದರ್ಯ ಇರುವುದು ಗುಣದಲ್ಲಿ. ಗೋಲ್ಡನ್ ರಿಟ್ರೀವರ್ಗಳು ಅತ್ಯಂತ ಸ್ನೇಹಪರ, ಬುದ್ಧಿವಂತ, ವಿಧೇಯ ಮತ್ತು ತಾಳ್ಮೆಯುಳ್ಳ ನಾಯಿಗಳು. ಇವು ಮಕ್ಕಳೊಂದಿಗೆ ಚೆನ್ನಾಗಿ ಬೆರೆಯುತ್ತವೆ. ಅಪರಿಚಿತರನ್ನು ಕಂಡರೂ ಬಾಲ ಅಲ್ಲಾಡಿಸುತ್ತವೆ. ಅದಕ್ಕೆ ಇವುಗಳನ್ನು ಕಾವಲು ನಾಯಿಯಾಗಿ ಬಳಸುವುದಿಲ್ಲ. ಕಳ್ಳ ಬಂದರೂ ಇವು ಅವನನ್ನು ನೆಕ್ಕಿ ಸ್ವಾಗತಿಸುತ್ತವೆ. ಇವುಗಳಿಗೆ ಕೋಪ ಬರುವುದೇ ಅಪರೂಪ. ಆಕ್ರಮಣಶೀಲತೆ ಎಂಬ ಪದವೇ ಇವುಗಳ ನಿಘಂಟಿನಲ್ಲಿ ಇಲ್ಲ. ಹಾಗೆ ಇದರ ಆರೈಕೆಯ ಬಗ್ಗೆ ತಿಳಿದುಕೊಳ್ಳೋಣ. ಒಂದು ಗೋಲ್ಡನ್ ರಿಟ್ರೀವರ್ ಸಾಕುವುದು ಎಂದರೆ ಒಂದು ಮಗುವನ್ನು ಸಾಕಿದ ಹಾಗೆ. ಇದಕ್ಕೆ ಸಮಯ, ಶ್ರಮ, ಪ್ರೀತಿ 3 ಬೇಕಾಗುತ್ತದೆ. ಇದಕ್ಕೆ ದೈಹಿಕ ವ್ಯಾಯಾಮವನ್ನು ನಾವು ಮಾಡಿಸಬೇಕಾಗುತ್ತೆ. ಗೋಲ್ಡನ್ ರಿಟ್ರೀವರ್ಗಳು ಹುಟ್ಟಿನಿಂದಲೇ ಕೆಲಸ ಮಾಡುವ ನಾಯಿಗಳು. ಇವುಗಳ ದೇಹದಲ್ಲಿ ಅಪಾರ ಶಕ್ತಿ ಇದೆ. ದಿನಕ್ಕೆ ಕನಿಷ್ಠ 1ರಿಂದ 2 ಗಂಟೆ ವ್ಯಾಯಾಮ ಅತ್ಯಗತ್ಯ. ಬೆಳಗ್ಗೆ 30 ನಿಮಿಷ ನಡಿಗೆ, ಸಂಜೆ 30 ನಿಮಿಷ ಆಟ, ವಾರಾಂತ್ಯದಲ್ಲಿ ಈಜು, ಟ್ರೆಕ್ಕಿಂಗ್, ಚೆಂಡು ತರುವ ಆಟ ಆಡಿಸಿ. ವ್ಯಾಯಾಮ ಸಿಗದಿದ್ದರೆ ಇವು ಬೇಜಾರಾಗಿ ಚಪ್ಪಲಿ ಕಚ್ಚುವುದು, ಸೋಪ ಹರಿಯುವುದು ಮಾಡುತ್ತವೆ. ನೆನಪಿಡಿ, ಸುಸ್ತಾದ ಗೋಲ್ಡನ್ ಒಳ್ಳೆಯ ಗೋಲ್ಡನ್. ಇದರ ಆಹಾರ ಪದ್ಧತಿ ಎಂದರೆ, ಮರಿ ಇರುವಾಗ ದಿನಕ್ಕೆ 3-4 ಬಾರಿ, ದೊಡ್ಡದಾದ ಮೇಲೆ ದಿನಕ್ಕೆ 2 ಬಾರಿ ಉತ್ತಮ ಗುಣಮಟ್ಟದ ಡಾಗ್ ಫುಡ್ ನೀಡಿ. ರಾಯಲ್ ಕೆನೆನ್, ಪೆಡಿಗ್ರೀ, ರೂಲ್ಸ್ ಬ್ರ್ಯಾಂಡ್ಗಳು ತುಂಬ ಒಳ್ಳೆಯದು. ಮನೆಯ ಆಹಾರ ಕೊಡುವುದಾದರೆ ರೈಸ್, ಚಿಕನ್, ತರಕಾರಿ, ಮೊಟ್ಟೆ ನೀಡಬಹುದು. ಆದರೆ ಚಾಕೊಲೇಟ್, ಈರುಳ್ಳಿ, ಬೆಳ್ಳುಳ್ಳಿ, ದ್ರಾಕ್ಷಿ, ವಿಷದಂತೆ ಎಂದಿಗೂ ಕೊಡಬೇಡಿ. ಯಾವಾಗಲೂ ಶುದ್ಧ ನೀರು ಕೊಡಿ. ಗೋಲ್ಡನ್ಗಳಿಗೆ ಬೊಜ್ಜು ಬೇಗ ಬರುತ್ತದೆ, ಹಾಗಾಗಿ ತೂಕ ನೋಡಿಕೊಳ್ಳಿ. ಇದರ ಗ್ರೂಮಿಂಗ್. ಗೋಲ್ಡನ್ ರಿಟ್ರೀವರ್ಗಳ ದೊಡ್ಡ ಸಮಸ್ಯೆ ಎಂದರೆ ರೋಮ ಉದುರುವುದು. ವರ್ಷಕ್ಕೆ 2 ಬಾರಿ, ವಸಂತ ಋತು ಮತ್ತು ಚಳಿಗಾಲದಲ್ಲಿ ತುಂಬ ರೋಮ ಉದುರುತ್ತದೆ. ಆಗ ದಿನಾ ಬ್ರಷ್ ಮಾಡಬೇಕು.
ಸಾಮಾನ್ಯ ದಿನಗಳಲ್ಲಿ ವಾರಕ್ಕೆ 2-3 ಬಾರಿ ಬ್ರಷ್ ಮಾಡಿದರೆ ಸಾಕು. ತಿಂಗಳಿಗೆ 1 ಬಾರಿ ಶಾಂಪೂ ಹಾಕಿ ಸ್ನಾನ ಮಾಡಿಸಿ ವಾರಕ್ಕೆ 1 ಬಾರಿ ಕಿವಿ ಸ್ವಚ್ಛ ಮಾಡಿ. ಇಲ್ಲದಿದ್ದರೆ ಕಿವಿ ಸೋಂಕು ಬರುತ್ತದೆ. ತಿಂಗಳಿಗೆ 1 ಬಾರಿ ಉಗುರು ಕತ್ತರಿಸಿ. ಹಾಗೆಯೇ ಗೋಲ್ಡನ್ ರಿಟ್ರೀವರ್ಗಳು ಪ್ರಪಂಚದ 4ನೇ ಅತ್ಯಂತ ಬುದ್ಧಿವಂತ ನಾಯಿ ತಳಿ. ಇವುಗಳಿಗೆ 5 ಬಾರಿ ಹೇಳಿದರೆ ಹೊಸ ಕಮಾಂಡ್ ಕಲಿತು ಬಿಡುತ್ತವೆ. 8 ವಾರದ ಮರಿಯಿಂದಲೇ ತರಬೇತಿ ಆರಂಭಿಸಿ. ಕುಳಿತುಕೋ, ನಿಲ್ಲು, ಬಾ, ಬೇಡ, ಸಿಟ್, ಶೇಕ್ ಹ್ಯಾಂಡ್, ಹೋಗು, ಕಮ್ ಈ ಥರ ಎಲ್ಲವನ್ನು ನಾವು ಈ ಸ್ಮಾಲ್ ಕಮಾಂಡವನ್ನು ಕಲಿಸಿ. ಯಾವಾಗಲೂ ಬಹುಮಾನ ಆಧಾರಿತ ತರಬೇತಿ ನೀಡಿ. ಸರಿಯಾಗಿ ಮಾಡಿದಾಗ ಬಿಸ್ಕೆಟ್ ಕೊಡಿ, ಹೊಗಳಿ. ಹೊಡೆಯುವುದು, ಕೂಗಾಡುವುದು ಇದರ ಆರೋಗ್ಯ ಕಾಳಜಿ ನೋಡುವುದಾದರೆ ಗೋಲ್ಡನ್ಗಳಿಗೆ ನಿಮ್ಮ ಧ್ವನಿ ಏರಿದರೆ ರೋಗಗಳು ಬರುತ್ತವೆ. ಹಿಪ್ ಡಿಸ್ಪ್ಲಾಸಿಯಾ ಅಂದರೆ ಸೊಂಟದ ಕೀಲು ಸವೆತ, ಮೊಣಕೈ ಡಿಸ್ಪ್ಲಾಸಿಯಾ, ಕಣ್ಣಿನ ಪೊರೆ, ಕ್ಯಾನ್ಸರ್. ಇದಕ್ಕಾಗಿ 6 ತಿಂಗಳಿಗೊಮ್ಮೆ ವೈದ್ಯರ ತಪಾಸಣೆ ಮಾಡಿಸಿ. ಸಮಯಕ್ಕೆ ಸರಿಯಾಗಿ ಲಸಿಕೆ ಹಾಕಿಸಿ. 45 ದಿನಕ್ಕೆ ಮೊದಲ ಲಸಿಕೆ, ನಂತರ ಪ್ರತಿ ವರ್ಷ ಬೂಸ್ಟರ್. ಪ್ರತಿ 3 ತಿಂಗಳಿಗೊಮ್ಮೆ ಹೊಟ್ಟೆಹುಳದ ಮಾತ್ರೆ ಕೊಡಿ. ನಾಯಿಯನ್ನು ಕೊಳ್ಳುವಾಗ ತಂದೆ ತಾಯಿಯ ಆರೋಗ್ಯ ರಿಪೋರ್ಟ್ ಕೇಳಿ ತೆಗೆದುಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಮತ್ತು ನೆಕ್ಸ್ಟ್ ಲಾಗಲ್ಲಿ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮುಖಾಂತರ ಶೇರ್ ಮಾಡಿ. ಥ್ಯಾಂಕ್ ಯು.